ಬಂದೆ ಈಗ ನಮ್ಮ ಮುತಾಲಿಕರು ಅವ್ರ ಬಾಯಿ ಬಂದ ಮಾತಾಡ್ಲಿ, ಅವ್ರಿಗೆ ಸಂತೋಷ ಆದ್ರೆ ಬೈಲಿ, ನಮಗೇನ್ ಬೇಜಾರಿಲ್ಲ. ಯಾಕೆಂದ್ರೆ ಬಸವಣ್ಣವರು ನಮ್ಮ ಸಾಂಸ್ಕೃತಿಕ ನಾಯಕರು, ಅವ್ರು ಹೇಳಿದ್ದಾರೆ ಬೈದವರನ್ನ ಬಂಧುಗಳೆಂಬಿ ಅಂತ. ಆದ್ರಿಂದ ನಮ್ಗೆ ಬೇಸರ ಇಲ್ಲ, ಅವ್ರು ಬೈಕೊಳ್ಳಿ. ನೀವು ಹೀಗೆ ಕೆಟ್ಟ ಮಾತಾಡಿದ್ರೆ ಬೈಯೋದಲ್ಲ, ನಮಗೆ ಕೇಳಿ ಮುತಾಲಿಕ್ರೆ. ಹಲೋ ಹೇಳ್ತಾನವ್ರೆ, ಹೇಳಿ ಹೇಳಿ ಸರ್, ಹೇಳಿ ಹೇಳಿ. ಹಾ, ನನ್ನ ಪುಸ್ತಕ ರಾಮ ಮಂದಿರ ಏಕೆ ಬೇಡದಲ್ಲಿ ಪುಟ 75 ಗುರ್ತಾಕೊಳೆ. ಪುಟ 75ರಲ್ಲಿ ಪುಸ್ತಕ ಫೋಟೋ ಹಾಕರಿ. ಹೇಳೋದಂತ ಕೇಳ್ರಿ ನೀವು, ಅದ್ಯಾಕ್ರಿ? ಅವನ್ ಹೇಳ್ತಾನೆ, ಸೀತಮಾದಾಯ ಬಹುಭ್ಯಂ ಮಧು ಬೈರೇಕಂ. ಸೀತೆಯನ್ನ ಸೇರಿಸ್ಕೊಂಡು ರಾಮ ಮಧು ಮೈರೇಕ ಎಂಬುದನ್ನ ಕುಡಿತಾ ಇದ್ದ, ಹುಡುಗಿ ಜೊತೆ ಕಾಲ ಕಳೀತಾ ಇದ್ದ ಅಂತ ಉತ್ತರಾಖಂಡದಲ್ಲಿ ಬೇಕಾದಷ್ಟು ಮಾತುಗಳಿದೆ. ಓದಿ, ಅವೆಲ್ಲ ಕೊಟ್ಟಿದ್ದೀನಿ, ಓದಿ ನೀವು. ರಾಮ ಯಾವ ರೀತಿಲೂ ಒಳ್ಳೆ ರಾಜ ಆಗಿರ್ಲಿಲ್ಲ. ಆಮೇಲೆ ನೋಡಿ ಪುಟ 75ರಲ್ಲಿ ಚೇತನವ್ರೆ, ಹೇಳಿ ಹೇಳಿ ಹೇಳಿ, ಕೇಳಿಸ್ತದೆ. ಹಾ, ಸೀತೆಯನ್ನ ಲಕ್ಷ್ಮಣ ಕಾಡಿಗೆ ಬಿಡ್ಲಿಕ್ಕೆ ಹೋಗ್ತಾನಲ್ಲ, ಬಿಟ್ಟು ಹೋದಾಗ ಅವನಲ್ಲಿ ಹೇಳ್ತಾನೆ, ಗರ್ಭಿಣಿ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಾಗ ಲಕ್ಷ್ಮಣ ಮುಂದಿನಂತೆ ಹೇಳುತ್ತಾನೆ, ನನ್ನ ತಂದೆ ದಶರಥ ಮಹಾರಾಜನಿಗೆ ಅತ್ಯಂತ ಪ್ರಿಯರಾದ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ನೆಲೆಸಿದ್ದಾರೆ. ಅವರು ಲೋಕವಿಖ್ಯಾತರಾದ ವಿಪ್ರರು ಅಂತ ಬ್ರಾಹ್ಮಣ. ಅವನು ವಿಪ್ರೋ ವಾಲ್ಮೀಕಿ ಸು ಮಹಾಯಶಾಹ ಅಂತ ಇದೆ. ವಿಪ್ರೋ ವಾಲ್ಮೀಕಿ ಮಹಾಯಶಾಹ, ಅವರು ವಿಪ್ರರು, ಬ್ರಾಹ್ಮಣರು. ಆ ಮಹಾತ್ಮರ ನೆರಳಲ್ಲಿ ನಿನಗೆ ಸುಖವೆನಿಸುವುದು ಎಂದ್ಬಿಟ್ಟು ಅವನು ಹೇಳ್ಬರ್ತಾನೆ. ಆದ್ರಿಂದ ವಾಲ್ಮೀಕಿಯನ್ನು ಲಕ್ಷ್ಮಣ ಬ್ರಾಹ್ಮಣ ವಿಪ್ರ ಎಂದು ಹೇಳುತ್ತಾನೆ, ಅವನು ಬೇಡ ಎನ್ನುವುದಿಲ್ಲ. ವಾಲ್ಮೀಕಿ ಬೇಡ ಎಂಬ ಅಂಶ ರಾಮಾಯಣದಲ್ಲಿ ಕಾಣುವುದಿಲ್ಲ. ಏಕೆ ವಾಲ್ಮೀಕಿಯನ್ನು ಬೇಡನನ್ನಾಗಿ ಮಾಡಿದರು ಎಂದರೆ, ಚಾತುರ್ವರ್ಣ ಬ್ರಾಹ್ಮಣ ಮತವನ್ನು ಎಲ್ಲಾ ಜನರು ಒಪ್ಪಿಕೊಳ್ಳಲಿ ಎಂಬ ಹಿಕಮಂತ್ರಿಯಿಂದ ಎನ್ನಬೇಕಾಗಿದೆ. ಆದ್ದರಿಂದ ವಾಲ್ಮೀಕಿ ಬ್ರಾಹ್ಮಣ ಅಂತಲೇ ಇಲ್ಲಿರೋದು. ವಾಲ್ಮೀಕಿ ರಾಮಾಯಣ, ವಾಲ್ಮೀಕಿ ಬೇಡ ಅಂತ ಎಲ್ಲೂ ಇಲ್ಲ. ಮತ್ತು ವಾಲ್ಮೀಕಿಯನ್ನು ಕುರಿತು ಬರ್ದಿರ್ತಕ್ಕಂಥ ಒಬ್ರು ಯಾರು, ನಾರಾಯಣಾಚಾರ್ಯರು, ಅವರು ಧಾರವಾಡ, ಅವರು ಬ್ರಾಹ್ಮಣ ಅಂತಲೇ ಬರ್ದಿರೋದು. ಆದ್ರಿಂದ ಅವನ್ನೆಲ್ಲ ಸರಿಯಾಗಿ ಓದಿ ನಮ್ಮ ಮುತಾಲಿಕ ಅವರು ಯೋಚನೆ ಮಾಡೋದು ಒಳ್ಳೇದು. ನೋಡಿ ನೋಡಿ ಭಗವಾನ್ ಅವರೇ, ಹೇಳಿ. ಈಗ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ರಾಮಾಯಣದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ವಾಲ್ಮೀಕಿ ಬರೆದಂತ ರಾಮಾಯಣವನ್ನೇ ಓದ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೂ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಇದು ಈ ರೀತಿಯ ಬಂದಿಲ್ಲ. ಮತ್ತು ನಿಮಗೆ ಅಕಸ್ಮಾತ್ ಇದರ ಬಗ್ಗೆ ಏನಾದ್ರೂ ನಿಮಗೆ ಕೆಟ್ಟದ್ದಿದ್ರೆ, ಅಥವಾ ಇದರಿಂದ ಈಗ ಉದಾಹರಣೆಗೆ ಬ್ರಾಹ್ಮಣರು ಮಾತ್ರ ರಾಮಾಯಣ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ರಾಮಾಯಣದಲ್ಲಿ ಇರುವಂತ ಒಳ್ಳೆದನ್ನ ಹೇಳ್ತಾ ಇದ್ದಾರೆ. ರಾಮ ತ್ಯಾಗ ಮಾಡಿದ, ಲಕ್ಷ್ಮಣ ತ್ಯಾಗ ಮಾಡಿದ, ಭರತ ತ್ಯಾಗ ಮಾಡಿದ, ಅಧಿಕಾರದ ದಾಹ ಇರಲಿಲ್ಲ, ಆ ರೀತಿಯ ವಾತಾವರಣ ಇರ್ಬೇಕು. ಲಂಕೆ ಅಲ್ಲಿ ಹೋದಂತ ಸಮಯದಲ್ಲಿ ಲಕ್ಷ್ಮಣ್ ಹೇಳ್ತಾನೆ, ಇದು ಸ್ವರ್ಣ ಭೂಮಿ, ಇದು ಇಲ್ಲೇ ಇದ್ದು ಬಿಡೋಣ ಅಂತ ಹೇಳಿದಾಗ ರಾಮ ಹೇಳ್ತಾನೆ, ನನಗೆ ಜನನಿ ಜನ್ಮ ಭೂಮಿಶ್ಚ ಅಂತ ಹೇಳ್ತಾನ. ನಮಗೆ ಹುಟ್ಟಿದ ಸ್ಥಳ ನನಗೆ ಮುಖ್ಯಪ್ಪ, ನನಗೆ ಸ್ವರ್ಗ ಇದು ಬೇಡ, ಇದು ಸ್ವರ್ಣ ಬೇಡ ಅಂತ ಹೇಳ್ತಾನ. ಒಳ್ಳೆ ಇಲ್ಲಿ ಕೇಳಿ ಇಂಥ ಒಂದು ಒಳ್ಳೆ ವಿಚಾರಧಾರೆಯನ್ನ ಇವತ್ತು ಸ್ಮರಣೆ, ಇವತ್ತು ಪ್ರಚಾರ, ಇವತ್ತು ಪುಸ್ತಕಗಳು, ಇವತ್ತು ಟಿವಿ ಮೂಲಕ ಬರ್ತಾ ಇರೋದ್ರಿಂದ ಸಮಾಜದಲ್ಲಿ ಒಂದು ಒಳ್ಳೆ ವಿಚಾರ ಬಿಂಬಿಸುತ್ತೆ. ಇದನ್ನ ಕೆಡ್ಸಕ್ ಕೊಟ್ಟಿದ್ರ ನೀವು? ನಿಮಗೆ ಲಾಭ ಏನು? ನೀವು ಕಮ್ಯುನಿಸ್ಟ್, ನಿಮಗೆ ನಂಬಿಕೆ ಇಲ್ಲ. ನನಗೆ ಯಾವ ಕಮ್ಯುನಿ ಇಷ್ಟ ಇಲ್ಲ. ಏನು ನಂಬಿಕೆ ಹಾಳು ಮಾಡುವಂತ ಜನರ ಪರವಾಗಿ ನಾನಿದ್ದೀನಿ. ಯಾವ ಕಮ್ಯುನಿಸ್ಟು ಅಲ್ಲ, ಏನು ಅಲ್ಲ. ನನ್ನ ನಿಷ್ಠೆ ನನಗಿದೆ. ನಿಮ್ಮ ಹಿಂದೂ ಧರ್ಮದಲ್ಲಿ ಕೇಳಿ ಮುತಾಲಿಕ್ ಅವ್ರೆ, ಹಿಂದೂ ಧರ್ಮದಲ್ಲಿ ಶೂದ್ರನೆಲ್ಲ ಗುಲಾಮರು ಅಂತ ಕರೀತಾರೆ. ದಾಸ್ಯಂ ಶೂದ್ರಂ ದ್ವಿಜನ್ಮನ, ಶೂದ್ರನೆಲ್ಲ ಬ್ರಾಹ್ಮಣರ ಗುಲಾಮ್. ಇಂಥ ಧರ್ಮ ಒಪ್ಕೊಳಕಾಗುತ್ತೇನ್ರಿ? ಅಲ್ಲ, ನಾವು ಅವನ್ನ ಕ್ರೀತಮೇವ ದಾಸ್ಯಾಯ ಎಂಬುವ
ಈ ಶೂದ್ರರನ್ನ ದೇವರು ಸೃಷ್ಟಿ ಮಾಡಿದ್ರೆ ಬ್ರಾಹ್ಮಣರು ಸೇವೆ ಮಾಡೋದಕ್ಕೆ. ಹಾಗಾಗಿ ಅವರು ಬ್ರಿಟಿಷ್ ಅವ್ರು ಬರೋ ತನಕ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಬ್ರಾಹ್ಮಣರು ಈ ದೇಶದ ಜನರಿಗೆ ಹಾಳು ಮಾಡಿದ್ರು. ಆದ್ರಿಂದ ಈ ದೇಶದ ಮೇಲೆ ಒಂದ್ ಸಾರಿ ಅಲ್ಲ 26 ಸಾರಿ ದಾಳಿಗಳಾಗಿವೆ, 1-2 ಅಲ್ಲ 26 ಸಾರಿ ಈ ದೇಶದ ಮೇಲೆ ದಾಳಿಗಳಾಗಿವೆ. ಇದೆಲ್ಲ ಆಗಿರೋದು ಈ ರೀತಿಯ ತಪ್ಪು ತಿಳುವಳಿಕೆ ಮತ್ತು ತಪ್ಪು ಧರ್ಮದಿಂದ. ಇದೆಲ್ಲ ಹಸಿ ಸುಳ್ಳು ಹೇಳ್ಕೊಂಡು ಏನೇನೋ ಇರೋದು ನಾವಲ್ಲ. ಇವತ್ತಿನ ನಾನು ದಿನದಲ್ಲಿ ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನೀವು ರಾಮಾಯಣ ಅಂತವ್ರಿಲ್ಲ, ಯಾರು ಕೇಳುದಿಲ್ಲ, ಯಾರು ಒಬ್ಬ ಒಂದು ಪಿಳ್ಳೆ ಕೇಳುದಿಲ್ಲ. ನೀವು ಸುಮ್ನೆ ಏನನ್ನ ಹೇಳ್ಕೊಂಡು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಗೌರವವನ್ನು ಹಾಳು ಮಾಡ್ಕೊಂಡು ಹೋಗ್ಬೇಡಿ. ನಿಮ್ಮ ಗೌರವವನ್ನು ಹಾಳು ಮಾಡಕ್ ಹೋಗ್ಬೇಡಿ. ಅವರು ನೀವು ಹಿಂದೂ ಧರ್ಮ ಬಹಳ ಶ್ರೇಷ್ಠವಾದಂತು. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ದು. ಅಸ್ಪೃಶ್ಯತೆ ಹೌದು, ಅಸ್ಪೃಶ್ಯತೆ ಇತ್ತು, ಅದನ್ನು ಒಪ್ಪಲ್ಲ. ಯಾರು ಒಪ್ತಾರೆ ಇವತ್ತು? ಯಾರು ಎಲ್ಲ ಕಡಿಮೆ ಆಗ್ತಾ ಇದೆಯಲ್ಲೋ, ಕಡಿಮೆ ಆಗಿದೆ, ಕಡಿಮೆ ಆಗಿದೆ. ರಾಮಾಯಣ ನೋಡಿ, ರಾಮಾಯಣ ಕೇಳಿ ಬಂದಿಲ್ಲ. ಒಡಿಶಾ ದೇವಸ್ಥಾನಕ್ಕೆ ನಮ್ಮ ಗೋವಿಂದ ಪ್ರೈಮ್ ಮಿನಿಸ್ಟರ್ ಒಳಗೆ ಬಿಡ್ಲೇ ಇಲ್ವಲ್ಲ ಪ್ರೆಸಿಡೆಂಟ್ ನ ವಿಜಯ ಎಂತ ದೇವಸ್ಥಾನ ಅದು? ಒರಿಸ್ಸಾ ದೇವಸ್ಥಾನ, ಅಲ್ಲಿ ಒಳಕ್ಕೆ ಬಿಡ್ಲಿಲ್ಲಪ್ಪ ಜಗನ್ನಾಥ ದೇವಸ್ಥಾನ. ಎಂತ ಮಾತಾಡ್ತಾ ಇದ್ದೀರಿ ನೀವು? ರಾಷ್ಟ್ರಪತಿಗಳನ್ನ ಒಳಗಡೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಆ ದೇವಸ್ಥಾನ ಉಳಿಲಿಕ್ಕೆ ಸಾಧ್ಯವಾ? ಎಂತೆಂತದ್ದು ಹೇಳಬಾರಲ್ಲ. ಇಂದಿರಾ ಗಾಂಧಿನೂ ಬಿಡ್ಲಿಲ್ಲ ಪ್ರೈಮ್ ಮಿನಿಸ್ಟರ್ನ. ಕಂಟೆಂಟ್ ಏನಿದೆ ಅದನ್ನ ಹೇಳಿ, ಅದಕ್ಕೆ ದಾಖಲಾತಿಗಳು ಬೇಕಲ್ವಾ? ಬೇರೆಯವ್ರನ್ನ ಮದುವೆ ಅವಳು ಬ್ರಾಹ್ಮಣರಲ್ಲ ಅನ್ಬಿಟ್ಟು ಅವಳನ್ನ ಒಳಗ್ ಬಿಡ್ಲಿಲ್ಲ ಅವರು. ಎಂತ ಕೊಳಕ ಜನ ನಾವು ನೋಡಿ. ಆ ರೀತಿ ಇದ್ದಂತ ವಿಷಯ ಇತ್ತಂದ್ರೆ ತಪ್ಪದು, ನಾವು ಒಪ್ಕೊಳ್ಳಲ್ಲ ಅದನ್ನ. ಅದು ಹೋರಾಟ ಮಾಡ್ರಿ. ಏನ್ ಹೋರಾಟ ಮಾಡೋದು? ನೀವು ಮಾಡ್ರಿ, ಮಾಡ್ತಾ ನೀವು ರಾಮಾಯಣದ ಬಗ್ಗೆ ಹೇಳಿ ನೀವು ಅಪಪ್ರಚಾರ ಮಾಡ್ತಾ ಇರಲ್ಲ. ನೀವು ಎಷ್ಟು ಜನರನ್ನ ತಿದ್ದಿದ್ದೀರಿ ಹೇಳಿ ನೋಡೋಣ. ಎಷ್ಟು ಜನ ಅಸ್ಪೃಶ್ಯರನ್ನ ನೀವು ತಿದ್ದಿದ್ದೀರಿ ಹೇಳಿ. ಬೇಕಾದ ಜನ ತಿದ್ದಿದೆ, ಹೋಗಿ ಕೇಳಿ ಅವ್ರನ್ನೇ. ಒಂದು ಉದಾಹರಣೆ ಹೇಳಿ. ಎಲ್ಲ ಬುರುಡೆ ಬಿಟ್ಕೊಂಡು ಈ ರೀತಿ ಅಪಪ್ರಚಾರ ಮಾಡಿ ಹಿಂದೂ ವ್ಯವಸ್ಥೆ ನಿಮ್ದು. ಬುರುಡೆ ಬಿಡ್ತಾ ಇರೋರು ನೀವು. ರಾಮ ಸೇನೆ ಅಂತ ಕಟ್ಕೊಂಡು ಬುರುಡೆ ಬಿಡ್ತಾ ಇದ್ದೀರಿ. ರಾಮ ಮನುಷ್ಯನೇ ಅಲ್ಲ, ಅವನಿಗೆ ಮಾನವೀಯತೆ ಇರ್ಲಿಲ್ಲ. ಹೆಂಡತಿಯನ್ನ ಕಾಡು ಕೊಡಿಸ್ದ, ಅವಳೆಲ್ಲ ಏನಾಗವಳೆ ಅಂತ ಕೇಳಿಲ್ಲ. 16 ವರ್ಷ ಹಂಗ